ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಹೆದರಿಕೆಯಿಂದಲೇ ಗೇಟನ್ನು ದಾಟಿ ಒಳ ಬಂದವಳನ್ನು ನೋಡಿದ ರಂಗಣ್ಣ ಅಲ್ಲೇ ತಡೆದವರು, ಯಾರಮ್ಮ ನೀನು, ಇಲ್ಲಿಗೆ ಯಾಕೆ ಬರ್ತಿದ್ದೀಯಾ ಎಂದು ಕೇಳಿದರು. ರಂಗಣ್ಣ ಅಲ್ಲಿ ಅವಳನ್ನು ತಡೆದ ತಕ್ಷಣ ಇನ್ನೂ ಹೆದರಿದವಳು, ನಾನು ರೆಹಮಾನ್ ಅವರ ಹೆಂಡತಿ ಎಂದು ಅದೇ ಭಯದಲ್ಲಿ ಹೇಳಿದಳು. ಅವಳು ರೆಹಮಾನ್ ಹೆಂಡತಿ ಎಂದು ಹೇಳುತ್ತಿದ್ದ ಹಾಗೆ ರಂಗಣ್ಣನ ಮುಖ ಅರಳಿತು. ಏನು, ನೀವು ನಮ್ಮ ಮಹಾನಪ್ಪನ ಹೆಂಡತಿಯ? ಕ್ಷಮಿಸಿ ಅಮ್ಮ, ನನಗೆ ತಿಳಿಯಲಿಲ್ಲ. ನಿಮ್ಮನ್ನು ನಾನು ಇದೇ ಮೊದಲು ನೋಡುತ್ತಿರುವುದು, ಅದಕ್ಕೆ ಹಾಗೆ ಕೇಳಿದೆ, ಕ್ಷಮಿಸಿ ಬಿಡಿ ಎಂದು ಮತ್ತೊಮ್ಮೆ ಕೇಳಿಕೊಂಡರು. ಅವಳು ಯಾರು ಎಂದು ತಿಳಿಯದೆ ಏಕವಚನದಲ್ಲಿ ಮಾತನಾಡಿದವರು, ಅವಳು ಮಹಾನನ ಹೆಂಡತಿ ಎಂದು, ದೊಡ್ಡ ಸಾಹುಕಾರರ ಸೊಸೆ ಎಂದು ತಿಳಿದ ತಕ್ಷಣ ಮರ್ಯಾದೆ ಕೊಟ್ಟು ಮಾತನಾಡಿಸುತ್ತಿದ್ದರು. ಪರವಾಗಿಲ್ಲ ಅಂಕಲ್, ಮಾವ ಇಲ್ಲಿಯೇ ಇದ್ದಾರೆ ಎಂದು ತಿಳಿಯಿತು, ಅವರ ಬಳಿ ಮಾತನಾಡಬೇಕಿತ್ತು, ಅದಕ್ಕೆ ಬಂದೆ ಎಂದಳು. ಹೌದು, ದೊಡ್ಡ ಸಾಹುಕಾರರು ಇಲ್ಲಿಯೇ ಇದ್ದಾರೆ, ಬನ್ನಿ ಎಂದು ರಂಗಣ್ಣ ಮುಂದೆ ಹೋದರೆ ಅವರನ್ನು ಜಾನಕಿ ಹಿಂಬಾಲಿಸಿದಳು. ದೂರದಲ್ಲಿಯೇ ಇಬ್ಬರನ್ನು ನೋಡಿದವಳು ಇಳಿಬಿಟ್ಟಿದ್ದ ಸೆರಗನ್ನು ಭುಜದ ಮೇಲೆ ಹೊದ್ದು ಅದೇ ಭಯದಲ್ಲಿ ಅವರ ಬಳಿಗೆ ಬಂದಿದ್ದಳು. ಜಾನಕಿ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ ಎಂದು ರಫೀಕ್ ಅವರು ಕೇಳಿದರು. ಮಾವನ ಬಳಿ ಮಾತನಾಡಬೇಕಿತ್ತು, ಅದಕ್ಕೆ ಬಂದೆ ಎಂದು ತಲೆ ತಗ್ಗಿಸಿ ಹೇಳಿದಳು. ಜಾನಕಿಯ ಬಾಯಿಯಲ್ಲಿ ಮೊದಲ ಬಾರಿಗೆ ಮಾವ ಎಂಬ ಪದ ಕೇಳಿದ ಅಬ್ದುಲ್ ಅವರು ಮನದಲ್ಲಿಯೇ ಸಂತೋಷ ಪಟ್ಟಿದ್ದರು. ಆಗಲೇ ರಂಗಣ್ಣ ಅಲ್ಲಿ ಕೆಲಸ ಮಾಡುವ ಹೆಂಗಸರಿಗೆ ನಮ್ಮ ಮಹಾನಪ್ಪನ ಹೆಂಡತಿ ಎಂದು ಹೇಳಿದ್ದರಿಂದ ಆ ಹೆಂಗಸರೆಲ್ಲ ಜಾನಕಿಯನ್ನೇ ನೋಡುತ್ತಾ ಉಳಿದರು. ಏನು ಮಾತನಾಡುವುದಿದ್ದರೂ ಮನೆಯಲ್ಲಿ ಮಾತನಾಡಬಹುದಿತ್ತಲ್ಲ, ಇಲ್ಲಿಯ ತನಕ ಅದು ಈ ಬಿರು ಬಿಸಿಲಿನಲ್ಲಿ ಹೇಗೆ ಬಂದೆ? ಮಹಾನ್ ಬಂದಿದ್ದಾನ ಎಂದು ಅವಳ ಮೇಲಿನ ಕಾಳಜಿಯಿಂದ ಕೇಳಿದರು ರಫೀಕ್. ಇಲ್ಲ, ಅವರು ಬಂದಿಲ್ಲ, ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು, ಅದಕ್ಕೆ ಆಟೋ ಹಿಡಿದು ನಾನು ಒಬ್ಬಳೇ ಬಂದೆ ಎಂದಳು. ಇಲ್ಲಿ ಮಾತನಾಡುವುದು ಬೇಡ ಎಂದ ರಫೀಕ್ ಅವರ ಮಾತನ್ನು ತಡೆದ ಅಬ್ದುಲ್ ಅವರು, ರಫೀಕ್, ಮಗು ಅಷ್ಟು ದೂರದಿಂದ ಮಾತನಾಡಬೇಕು ಎಂದು ಬಂದಿದೆ, ಅದೇನು ಮಾತನಾಡಲಿ ಬಿಡು ಎಂದವರು ರಂಗಣ್ಣನನ್ನು ಕರೆದು ಅಲ್ಲಿ ಕೆಲಸ ಮಾಡುವ ಕೆಲಸದವರನ್ನು ದೂರಕ್ಕೆ ಕರೆದುಕೊಂಡು ಹೋಗಲು ಹೇಳಿದರು. ತನ್ನ ಯಜಮಾನನ ಮಾತಿನಂತೆ ರಂಗಣ್ಣ ಅಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರನ್ನು ದೂರಕ್ಕೆ ಕರೆದುಕೊಂಡು ಹೋಗಿದ್ದರು. ನೀವು ಮಾತನಾಡುತ್ತೀರಿ, ನಾನು ಕೂಡ ಆ ಕಡೆ ಇರುತ್ತೇನೆ ಎಂದು ಅಲ್ಲಿಂದ ಹೊರಡಲು ಅನುವಾದ ರಫೀಕ್ ಅವರನ್ನು ತಡೆದವಳು, ಚಿಕ್ಮಾವ, ನಿಮ್ ಜೊತೆ ಕೂಡ ಮಾತಾಡ್ಬೇಕು, ನೀವು ಇಲ್ಲಿಯೇ ಇರಿ ಎಂದಳು. ರಫೀಕ್ ಅವರಿಗೂ ಕೂಡ ಚಿಕ್ಕ ಮಾವ ಎನ್ನುವ ಪದ ಹೊಸತೆನಿಸಿತು. ಹೇಳಮ್ಮ ಜಾನಕಿ, ಏನೋ ಮಾತಾಡ್ಬೇಕು ಎಂದು ಬಂದು ಸುಮ್ಮನೆ ಯಾಕೆ ಹಾಗೆ ನಿಂತಿದ್ದೀಯಾ ಎಂದು ಅವಳ ಮೌನವನ್ನು ನೋಡಿ ಎಚ್ಚರಿಸಿದನು ರಫೀಕ್. ವಿಷಯವನ್ನು ಎಲ್ಲಿಂದ ಶುರು ಮಾಡುವುದು ಎಂದು ಆಗಲೇ ಜಾನಕಿಯ ಕಣ್ಣುಗಳು ತುಂಬಿದವು. ಅದೇ ತುಂಬಿದ ಕಣ್ಣುಗಳಿಂದ ಮಾವ ಎಂದವಳು 2 ಹೆಜ್ಜೆ ಮುಂದೆ ಹೋಗಿ, ನಿಮಗೆ ನಾನು ಮಾವ ಎಂದರೆ ಬೇಸರವಾಗುತ್ತದೆ ಎನ್ನುವುದಾದ್ರೆ ಸರಿ ಎಂದೇ ಕರೆಯುತ್ತೇನೆ ಎಂದಳು. ಬೇಸರ ಇಲ್ಲಮ್ಮ, ನೀನು ಅಣ್ಣನನ್ನು ಮಾವ ಎಂದೇ ಕರೆ ಎಂದು ರಫೀಕ್ ಅವರೇ ಹೇಳಿದರು. ತಮ್ಮನ ಮಾತಿಗೆ ಎದುರಾಡದೆ ಸುಮ್ಮನೆ ನಿಂತರು ಅಬ್ದುಲ್ ಅವರು. ಮಾವ, ಒಂದು ಮಗುವಿಗೆ ತಾಯಿ ಜನ್ಮ ನೀಡಿದ್ರೆ ಅದರ ತಂದೆ ಅದಕ್ಕೆ ಜೀವನ ನೀಡುತ್ತಾರಂತೆ. ಆ ಮಗು ಹುಟ್ಟಿದಾಗಿನಿಂದ ಮಗುವಿಗೋಸ್ಕರವೇ ಬದುಕಿ ತನ್ನೆಲ್ಲ ಪ್ರೀತಿಯನ್ನು ಆ ಮಗುವಿಗೆ ಧಾರೆ ಎರೆದು ಬೆಳೆಸುತ್ತಾರೆ. ಒಬ್ಬ ತಂದೆ ತನಗೆಷ್ಟೇ ನೋವಿದ್ದರೂ ಮಕ್ಕಳ ಮುಂದೆ ತೋರುಗೊಡದೆ ನಗುವಿನ ಸೂಗೆ ಹೊದ್ದು ಜೀವಿಸುತ್ತಾರೆ ಎಂದು ಕೇಳಿದ್ದೇನೆ. ನನ್ನ ಪೂರ್ತಿಯಾಗದ ಆಸೆ ಕನಸುಗಳೆಲ್ಲವನ್ನು ತಮ್ಮ ಮಕ್ಕಳ ಮೂಲಕ ನೆರವೇರಿಸಬೇಕು ಎಂದು ಕನಸು ಕಾಣುತ್ತಾರೆ ಎಂದು ಕೇಳಿದ್ದೇನೆ. ಅದೇ ರೀತಿಯ ಒಬ್ಬ ಜವಾಬ್ದಾರಿ ತಂದೆಯಲ್ಲಿ ನೀವು ಕೂಡ ಒಬ್ಬರು. ಮೊದಲು ನೀವು ನಿಮ್ಮ ಮಗನ ಜೊತೆ ಹೇಗಿದ್ರಿ ಎಂದು ಯಾರು ಹೇಳದೆಯೂ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆದ್ರೆ ಈಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮ ಮಗನಿಂದ ದೂರ ಉಳಿದು ನೀವು ನೋವು ತಿಂದು ಅವರಿಗೂ ಕೂಡ ನೋವು ಕೊಡುತ್ತಿದ್ದೀರಾ. ಹೀಗೆ ಇನ್ನೆಷ್ಟು ದಿನ ನೋವು ತಿನ್ನಬೇಕು ಎಂದು ನಿರ್ಧಾರ ಮಾಡಿದ್ದೀರಾ? ನೀವು ನಿಮ್ಮ ಮಗನ ಜೊತೆ ಮಾತನಾಡದೆ ಮನಸ್ಸನ್ನು ಕಲ್ಲು ಮಾಡಿ ಅದು ಹೇಗೆ ಇದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಮಗ ಮಾತ್ರ ಪ್ರತಿ ಕ್ಷಣ ನಿಮ್ಮನ್ನು ನೆನೆದು ಕೊರಗುತ್ತಿದ್ದಾರೆ.
ರಾತ್ರಿಯೆಲ್ಲ ಕನಸಿನಲ್ಲಿ ನಿಮ್ಮನ್ನು ಡ್ಯಾಡ್ ಎಂದು ನಿಮ್ಮ ಹೆಸರನ್ನೇ ಕನವರಿಸುತ್ತಿರುತ್ತಾರೆ. ಅವರು ಈ ರೀತಿ ಕೊರಗುವುದನ್ನು ನೋಡಲಾಗದೆ ಇಂದು ನಿಮ್ಮ ಬಳಿ ಮಾತಾಡಬೇಕು ಎಂದು ನಾನು ಬಂದದ್ದು. ಜಾನಕಿ ಭುಜದ ಮೇಲೆ ಹೊದ್ದಿದ್ದ ಸೆರಗನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದು ಇಷ್ಟನ್ನು ಹೇಗೋ ಧೈರ್ಯ ಮಾಡಿ ಹೇಳಿದವಳಿಗೆ ಮುಂದೆ ಹೇಳಲು ಆಗದೆ ಮಾತು ಬಾರದಾಗಿತ್ತು. ಕಣ್ಣಲ್ಲಿ ನೀರು ಆಗಲೇ ಹರಿಯುತ್ತಿದ್ದವು. ಮತ್ತೆ ಅವಳೇ ಧೈರ್ಯ ತಂದುಕೊಂಡವಳು, ಮಾವ, ನಿಮಗೆ ಒಂದು ಕತೆ ಹೇಳ್ತೀನಿ. ಆ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಮಗ ತಪ್ಪು ಮಾಡಿದ್ದು ಸರಿಯೋ ತಪ್ಪೋ ಎಂದು ನೀವೇ ನಿರ್ಧಾರ ಮಾಡಿ ಎಂದವಳು ಕ್ಷಣಕಾಲ ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ಎಳೆದುಕೊಂಡು, ನಾನೊಬ್ಬಳು ಅಗ್ರಹಾರದ ಹುಡುಗಿ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವಳು. ಜನಿಸಿದ ದಿನವೇ ನಾನು ಹುಟ್ಟಿದ ಕಾಲುಗುಣ ಸರಿಯಿಲ್ಲ, ಜಾತಕ ಸರಿಯಿಲ್ಲ, ಮನೆಗೆ ನಾನೊಂದು ಅನಿಷ್ಟ, ಅಪಶಕುನ. ಅದರಲ್ಲೂ ಹೆಣ್ಣು ಮಗು ಹುಟ್ಟಿದೆ ಎಂದು ತಂದೆಯಿಂದಲೇ ತಿರಸ್ಕೃತಗೊಂಡವಳು ನಾನು. ನನ್ನ ಜೀವನದುದ್ದಕ್ಕೂ ನನ್ನ ತಂದೆ ನನ್ನನ್ನು ದ್ವೇಷ ಮಾಡುತ್ತಲೇ ತಿರಸ್ಕಾರ ಮಾಡುತ್ತಲೇ ಬಂದರು. ತಾಯಿ ಒಬ್ಬಳೇ ನನಗೆ ಪ್ರೀತಿ ನೀಡಿ ಬೆಳೆಸಿದ್ದು. ನನಗೆ ಈಗಲೂ ತಂದೆಯ ಪ್ರೀತಿ ಹೇಗಿರುತ್ತದೆ ಎಂದು ತಿಳಿದಿಲ್ಲ. ನೀನು ಹಾಗೆ ಇರಬೇಕು, ಹೀಗಿರ್ಬೇಕು, ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು ಎಂದು ನನ್ನ ಸುತ್ತ ಒಂದು ಪರಿಧಿಯನ್ನು ಎಳೆದು ನನ್ನ ಮೇಲೆ ಕಟ್ಟುಪಾಡುಗಳನ್ನು ಹೀರಿಯೇ ಬೆಳೆಸಿದರು. ತಂದೆಗೆ ವಿರುದ್ಧವಾಗಿ ನಿಂತು ವೈದ್ಯ ಆಗ್ಬೇಕು ಎಂಬ ದೊಡ್ಡ ಕನಸನ್ನು ಬದಿಕೊತ್ತಿ ದಾದಿ ಎಂಬ ಚಿಕ್ಕ ಆಸೆಯನ್ನು ನೆರವೇರಿಸಿಕೊಂಡೆ. ನನ್ನ ಇಷ್ಟದ ವೃತ್ತಿಯನ್ನು ಮಾಡಿಕೊಂಡು ತಾಯಿ ತಮ್ಮನ ಜೊತೆ ಹೇಗೋ ಜೀವನ ಸಾಗಿಸುತ್ತೆ. ಆದ್ರೆ ನನ್ನ ತಂದೆಗೆ ನಾನು ನೆಮ್ಮದಿಯಾಗಿರುವುದು ಇಷ್ಟವಿರಲಿಲ್ಲ. ಹಣದ ಆಸೆಗೋಸ್ಕರ ನನ್ನನ್ನು ಒಬ್ಬ ವಯಸ್ಸಾದವನಿಗೆ ಕೊಟ್ಟು ಮದುವೆ ಮಾಡಲು ನೋಡಿದರು. ಇನ್ನು ಅವರಿಗೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ ಎಂದು ಯೋಚಿಸಿ ತಂದೆಯ ಇಷ್ಟದಂತೆ ಆಗ್ಲಿ ಎಂದು ನಾನು ಕೂಡ ಆ ಮದುವೆಗೆ ಒಪ್ಪಿಗೆ ನೀಡಿದೆ. ಯಾವುದೋ ಒಂದು ಗಲಾಟೆಯಲ್ಲಿ ನಯನಾಳ ಮೂಲಕ ಪರಿಚಯವಾದ ನಿಮ್ಮ ಮಗ, ನಿನ್ಗೇನು ತಲೆ ಕೆಟ್ಟಿದ್ಯಾ, ಆ ಮುದುಕನನ್ನು ಮದುವೆಯಾಗಲು ಹೊರಟಿದೆಯಲ್ಲ ಎಂದು ನನಗೆ ಬುದ್ಧಿ ಹೇಳಿ ಆ ಮದುವೆಯನ್ನು ತಡೆಯಲು ನೋಡಿದರು. ಆದ್ರೆ ನಾನು ಅವರ ಮಾತನ್ನು ಕೇಳದೆ ಅದೇ ವಯಸ್ಕನನ್ನು ಮದುವೆಯಾಗಲು ತಯಾರಾದೆ. ಒಂದು ದೇವಸ್ಥಾನದಲ್ಲಿ ನಮ್ಮ ಮದುವೆ ಎಂದು ನಮ್ಮ ತಂದೆಯೇ ನಿರ್ಧಾರ ಮಾಡಿದ್ರು. ಅವರ ಆಸೆಯಂತೆಯೇ ದೇವಸ್ಥಾನದಲ್ಲಿ ಮದುವೆಗೆ ಎಲ್ಲಾ ಸಿದ್ಧತೆಯೂ ನಡೆದಿತ್ತು. ಆ ವಯಸ್ಕ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಎಲ್ಲಿ ನನ್ನ ಜೀವನ ಹಾಳಾಗುತ್ತದೆಯೋ ಎಂದು ಆ ವಯಸ್ಕನಿಂದ ತಾಳಿ ಕಸಿದುಕೊಂಡು ನಿಮ್ಮ ಮಗ ಅದೇ ಮುಹೂರ್ತದಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದರು. ನಿಮ್ಮ ಮಗನಿಗೆ ಆ ಕ್ಷಣಕ್ಕೆ ನನ್ನ ಜೀವನವನ್ನು ಹಾಳಾಗುವುದನ್ನು ತಡೆಯಬೇಕು ಎಂಬ ಉದ್ದೇಶ ಮಾತ್ರ ಇತ್ತು. ಹಾಗೆ ಹಾಳಾಗಬೇಕಿದ್ದ ನನ್ನ ಜೀವನವನ್ನು ಕೂಡ ಉಳಿಸಿದ್ದರು. ಈಗ ಹೇಳಿ ಮಾವ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರುವ ತಂದೆಗೆ ಹೇಳದೆ ನಿಮ್ಮ ಮಗ ಮೋಸ ಮಾಡಿದ್ದಾರಾ? ಕಲ್ಮಿಷದ ಲವಲೇಶವೂ ಇರದ ಮುಗ್ಧ ಮನಸ್ಸಿನ ನಿಮ್ಮ ಮಗ ನಿಮಗೆ ಮೋಸ ಮಾಡಲು ಸಾಧ್ಯವಾ? ಇಷ್ಟು ವರ್ಷ ಸಾಕಿ ಬೆಳೆಸಿದ, ಬೊಗಸೆ ತುಂಬಿ ಪ್ರೀತಿ ನೀಡಿದ ತನ್ನ ಕುಟುಂಬವನ್ನು ತೊರೆದು ಅವರ ಪ್ರೀತಿಯನ್ನು ಮಾತ್ರ ನೋಡಿಕೊಂಡು ಸುಖವಾಗಿ ಬದುಕುತ್ತಿದ್ದಾರಾ? ಹೇಳಿ ಚಿಕ್ಮಾವ, ನೀವ್ಯಾಕೆ ಸುಮ್ಮನೆ ನಿಂತಿದ್ದೀರಾ ಎಂದು ಹೇಳಿದಳು. ಎಲ್ಲವನ್ನು ಹೇಳುವವಳ ಕಣ್ಣಲ್ಲಿ ನೀರು ಇಳಿಯುತ್ತಿದ್ದರೂ ಅದರ ಪರಿವೇ ಇಲ್ಲ ಹುಡುಗಿಗೆ. ಜಾನಕಿಯ ಪ್ರತಿಯೊಂದು ಮಾತಿಗೂ ಕಿವಿಯಾಗಿದ್ದ ಇಬ್ಬರಿಗೂ ಮಾತನಾಡಲು ಮಾತುಗಳು ಇಲ್ಲದೆ ಮೂಕರಾಗಿ ನಿಂತಿದ್ದರು. ಒಬ್ಬ ಹೆಣ್ಣು ಮಗಳು ಇಷ್ಟೊಂದು ನೋವು ತಿನ್ನಲು ಸಾಧ್ಯವಾ? ಏನೂ ಅರಿಯದೇ ಇರುವ ವಯಸ್ಸಿನಿಂದಲೇ ನೋವಿನ ಜೊತೆಗೆ ಜೀವನ ಮಾಡುತ್ತಾ ಬಂದಿದ್ದೆಯಾ ಈ ಹುಡುಗಿ? ಎದೆಯಲ್ಲಿ ಅದೆಷ್ಟು ನೋವು ತುಂಬಿಕೊಂಡಿದೆ. ಕೆಲವರು ತಂದೆಯರು ಹೆಣ್ಣು ಮಕ್ಕಳು ಎಂದು ತಿರಸ್ಕಾರ ಮಾಡ್ತಾರೆ ಎಂದು ಕೇಳಿದ್ದೆ. ಆದ್ರೆ ಇಂದು ಕಣ್ಣಾರೆ ನೋಡುತ್ತಿದ್ದೇನೆ. ಹೆಣ್ಣು ಮಕ್ಕಳು ಎಂದರೆ ಮನೆಯ ಬೆಳಕು ಎಂದು ತಿಳಿದಿರುವ ನಮ್ಮಂತವರ ನಡುವೆ ಹೆಣ್ಣು ಮಕ್ಕಳೆಂದರೆ ಕತ್ತಲು ಎಂದು ತಿಳಿದಿರುವ ನೀಚರು ಎಷ್ಟೊಂದು ಜನ ಈ ಸಮಾಜದಲ್ಲಿ ಇದ್ದಾರೆ ಎಂದು ಮನದಲ್ಲಿ ಹೇಳಿಕೊಂಡ ಅಬ್ದುಲ್ ಅವರಿಗೆ ಕಾಣದೇ ಇರುವ ಜಾನಕಿಯ ತಂದೆಯ ಮೇಲೆ ಅಸಾಧ್ಯ ಕೋಪ ಬಂದಿತ್ತು. ಚಿಕ್ಕು, ನಾನು ತಪ್ಪು ಮಾಡಿಲ್ಲ. ನಾನು ಹೇಳಿದ್ದನ್ನು ಒಮ್ಮೆ ಕೇಳಿ, ನಿಮಗೆ ಆಗ ಗೊತ್ತಾಗುತ್ತದೆ ಎಂದು ಹೇಳುತ್ತಿದ್ದ ರೆಹಮಾನನ ಮಾತುಗಳು ಕಣ್ಣ ಮುಂದೆ ಬಂದು ಅವನ ಮಾತನ್ನು ಕೇಳದೆ ಹೋದೆನಲ್ಲ ಎಂದು ಮರುಗಿತು ರಫೀಕ್ ಅವರ ಹೃದಯ. ಆಗಲೇ ಅವರ ಕಣ್ಣಾಲಿಗಳು ತುಂಬಿದವು. ಇಬ್ಬರಲ್ಲೂ ಒಬ್ಬರು ಬಾಯಿ ಬಿಡದಿರುವುದನ್ನು ನೋಡಿ, ಯಾಕೆ ಮಾವ ಸುಮ್ಮನಾದ್ರಿ? ಏನಾದ್ರೂ ಮಾತಾಡಿ. ಈಗ್ಲೂ ನಿಮಗೆ ನಿಮ್ಮ ಮಗ ತಪ್ಪು ಮಾಡಿದ್ದಾರೆ ಎನಿಸುತ್ತದೆಯೇ? ಹಾಗೇನಾದ್ರೂ ಈಗಲೂ ನಿಮ್ಮ ಮಗ ಮಾಡಿದ್ದು ತಪ್ಪು ಎಂದು ನಿಮಗೆ ಅನಿಸಿದ್ರೆ ಅವರ ಎದುರಿಗೆ ನಿಂತು ಅವರಿಗೆ ಶಿಕ್ಷೆ ನೀಡಿ, ಅವರನ್ನು ದಂಡಿಸಿ. ಈ ರೀತಿ ಮೌನವಾಗಿ ಅವರಿಗೆ ಶಿಕ್ಷೆ ನೀಡಬೇಡಿ.
ನಿಮ್ಮ ಮಗ ಬೇರೆ ಧರ್ಮದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದಿರುವುದಕ್ಕೆ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬಂದಿದೆ ಎಂದು ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ನಿಮ್ಮ ಮನೆತನಕ್ಕೆ ಧಕ್ಕೆ ಬರುವಂತಹ ಕೆಲಸ ನಿಮ್ಮ ಮಗ ಯಾವತ್ತೂ ಮಾಡಲಾರರು. ಇಷ್ಟೆಲ್ಲ ಆಗಿದ್ದು ನನ್ನಿಂದ. ಅದಕ್ಕೆ ನಾನೇ ಈ ಮನೆಯಿಂದ ದೂರ ಹೋಗುತ್ತೇನೆ. ಈಗಾಗ್ಲೇ ನಿಮ್ಮ ಮಗ ನಮ್ಮಿಬ್ಬರ ಡೈವರ್ಸ್ಗೆ ಅರ್ಜಿ ಹಾಕಿದ್ದಾರೆ. ಅದು ಸಿಕ್ಕ ತಕ್ಷಣ ನಾನು ನಿಮ್ಮೆಲ್ಲರಿಂದ ದೂರ ಹೋಗುತ್ತೇನೆ. ನಿಮಗೆ ಇನ್ನೆಂದಿಗೂ ತೊಂದರೆ ಕೊಡುವುದಿಲ್ಲ. ಆಗ್ಲಾದ್ರೂ ನೀವು ನಿಮ್ಮ ಮಗನನ್ನು ಕ್ಷಮಿಸುತ್ತೀರಾ ಅಲ್ವಾ ಎಂದು ಜಾನಕಿ ಹೇಳಿದ ವಿಷಯ ಕೇಳಿ ದೊಡ್ಡ ಆಘಾತವಾಗಿತ್ತು ಅಬ್ದುಲ್ ಅವರಿಗೆ. ತನ್ನ ಮಗ ಪ್ರೀತಿಸಿ ಮದುವೆಯಾಗಿದ್ದಾನೆ. ಅವನ ದಾಂಪತ್ಯ ಜೀವನದಲ್ಲಾದರೂ ಸುಖವಾಗಿರಲಿ ಎಂದು ಬಯಸಿದವರಿಗೆ ಜಾನಕಿ ಹೇಳಿದ ವಿಚ್ಛೇದನ ಎಂಬ ಮಾತುಗಳನ್ನು ಕೇಳಿ ಸೋತ ಶರೀರಕ್ಕೆ ಸಹಿಸಲು ಸಾಧ್ಯವಾಗದೆ ಅಲ್ಲಿಯೇ ಕುಸಿದು ತೂಗುಯಾಲೆಯನ್ನು ಆಸರೆಯಾಗಿ ಹಿಡಿದು ಕುಸಿಯುತ್ತಿದ್ದವರನ್ನು ನೋಡಿದ ರಫೀಕ್ ಅವರು ಅಣ್ಣ ಎಂದು ಅವರನ್ನು ಹಿಡಿದರು. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಎಂಬ ಯಾವ ಉದ್ದೇಶ ನನಗಿಲ್ಲ ಮಾವ. ನಿಮ್ಮ ಮಗ ನೋವು ತಿನ್ನುವುದನ್ನು ನೋಡಲಾಗದೆ ನಿಮ್ಮ ಬಳಿ ಬಂದೆ. ನಾನು ಏನಾದ್ರೂ ತಪ್ಪಾಗಿ ಮಾತನಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕಣ್ಣೀರು ತೊಡೆದುಕೊಂಡು ಹೇಳಿದವಳು ಅಲ್ಲಿ ನಿಲ್ಲದೆ ಹಿಂತಿರುಗಿ ಹೊರಟಿದ್ದಳು. ತಮ್ಮನ ಕೈ ಹಿಡಿದು ಕುಳಿತಿದ್ದರು ಅಬ್ದುಲ್. ಅವರಿಬ್ಬರ ಮಧ್ಯ ಮೌನವೇ ರಾಜ್ಯಭಾರವಾಡುತ್ತಿತ್ತು. ಅಣ್ಣ, ಇದೇನಾಗುತ್ತಿದೆ? ನಮ್ಮ ಮಹಾನ್ ಪ್ರೀತಿಸಿ ಮದುವೆಯಾಗಿ ಬಂದಿದ್ದಾನೆ ಎಂದು ತಿಳಿದರೆ ಇಲ್ಲಿ ಇನ್ನೇನು ಆಗುತ್ತಿದೆ? ಹಾಗಾದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಬ್ಬರು ಬೇರೆಯಾಗುತ್ತಾರಾ? ಜಾನಕಿ ನಮ್ಮ ಮನೆ ಬಿಟ್ಟು ಹೋಗುತ್ತಾಳಾ? ಫಾತಿಮಾ ಅವರು ಅವಳ ಮನಸ್ಸಿಗೆ ಎಷ್ಟೇ ನೋವಾಗುವ ಹಾಗೆ ಮಾತನಾಡಿದರೂ ಸಹ ಎಲ್ಲವನ್ನು ಸಹಿಸಿಕೊಂಡು ಮನೆಯ ಕೆಲಸವನ್ನು ಮಾಡಿಕೊಂಡು ನಗ್ಮಾ ಅವರಿಗೆ ಅಡಿಗೆಯಲ್ಲಿ ಸಹಾಯ ಮಾಡಿಕೊಂಡಿರುವವಳು ಮನೆ ಬಿಟ್ಟು ಹೋಗುತ್ತಾಳೆ ಎನ್ನುವ ವಿಷಯವೇ ಅವರಿಗೆ ನೋವಾಯಿತು. ರಫೀಕ್, ಇಷ್ಟು ದಿನ ನಿಜವಾಗಿಯೂ ನನ್ನ ಮಗನನ್ನು ನಾನು ಪ್ರೀತಿಸಿದ್ದೇನಾ? ಅಣ್ಣ, ಯಾಕೆ ಹಾಗೆ ಹೇಳ್ತೀರಾ? ನಿಜವಾಗಿಯೂ ನನ್ನ ಮಗನನ್ನು ನಾನು ಪ್ರೀತಿಸಿದ್ದರೆ ಅವನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಆದ್ರೆ ಅವನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಈಗ ನಾನು ಸೋತು ಹೋಗಿದ್ದೇನೆ. ನನ್ನ ಮಗ ನಿಜವಾಗಿಯೂ ಪ್ರೀತಿಸಿ ನನಗೆ ಹೇಳದೆ ಮದುವೆಯಾಗಿ ಬಂದಿದ್ದಾನೆ ಎಂದು ನನಗೆ ತುಂಬಾ ನೋವಾಗಿತ್ತು. ಅವನ ಪ್ರೀತಿಯನ್ನು ನನ್ನ ಬಳಿ ಹೇಳಿದ್ದರೆ ಸಾಕಿತ್ತು, ನಾನೇ ನಿಂತು ಮದುವೆ ಮಾಡಿಸುತ್ತಿದ್ದೆ ಎಂದು ಯೋಚಿಸಿ ಅವನ ಮೇಲೆ ಕೋಪ ಕೂಡ ಮಾಡಿಕೊಂಡು ಅವನ ಜೊತೆ ಮಾತು ನಿಲ್ಲಿಸಿದೆ. ಅವನು ಮಾತನಾಡಿಸಲು ಬಂದರೂ ಅವನನ್ನು ತಿರಸ್ಕಾರ ಮಾಡಿದೆ. ಆದರೂ ಅವನ ಮೇಲೆ ಮಮಕಾರ ಕಡಿಮೆಯಾಗಿರಲಿಲ್ಲ. ಮಗ ಹೊಸದಾಗಿ ಮದುವೆಯಾಗಿ ಬಂದಿದ್ದಾನೆ. ಹಾಗಿದ್ದಾಗ ಹೆಂಡತಿಯನ್ನು ಬಿಟ್ಟು ಇಲ್ಲಿ ಒಬ್ಬನೇ ಮಲಗುವುದು ಬೇಡ ಎಂದುಕೊಂಡು ಅವನು ಇಲ್ಲಿ ಬರದ ಹಾಗೆ ಇಲ್ಲಿಗೆ ಆತಿಷ್ನನ್ನು ನೇಮಿಸಿದೆ. ಆದ್ರೆ ಅವನ ದಾಂಪತ್ಯ ಜೀವನ ಸೂತ್ರ ಇಲ್ಲದ ಗಾಳಿಪಟದ ರೀತಿ ಆಗಿದೆ ಎಂದು ನೊಂದುಕೊಂಡರು. ಅಣ್ಣ, ಈ ವಿಷಯ ನಮಗೆ ಮೊದಲೇ ತಿಳಿದಿದ್ದರೆ ಏನಾದ್ರೂ ಮಾಡಬಹುದಿತ್ತು. ಆದ್ರೆ ಈಗ ಕಾಲ ಮಿಂಚಿ ಹೋಗಿದೆ. ಇಬ್ಬರು ವಿಚ್ಛೇದನ ಎಂದು ಹೋಗಿದ್ದಾರೆ. ನಮಗೆ ಹೇಳಲು ಮಹಾನ್ ತುಂಬಾ ಪ್ರಯತ್ನ ಪಟ್ಟ ರಫೀಕ್. ಆದ್ರೆ ನಾವೇ ಅವನಿಗೆ ಅವಕಾಶ ಕೊಡಲಿಲ್ಲ ಎಂದರು. ಮುಂದುವರಿಯುವುದು. ಧನ್ಯವಾದಗಳು.